ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮಾಡೋಣ ಸ್ಪ್ರಿಂಗ್ ಆನಿಯನ್ ಪೊಟ್ಯಾಟೊ ಫ್ರೈ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಪೊಟ್ಯಾಟೋಸ್ ಅಂದರೆ ಆಲೂಗಡ್ಡೆ. ಸೊ ಅದನ್ನು ಕಟ್ ಮಾಡ್ಕೊಳ್ಳೋಣ ಚಿಕ್ಕದಾಗಿ. ನಮಗೆ ಎಷ್ಟು ಸೈಜ್ ಆಗುತ್ತೋ ಅಷ್ಟು ಸೈಜ್ ಕಟ್ ಮಾಡಿ, ಬಟ್ ಜಾಸ್ತಿ ಚಿಕ್ಕದಾಗಿ ಬೇಡ, ಮೀಡಿಯಮಾಗಿ ಕಟ್ ಮಾಡ್ಕೊಳ್ಳೋಣ ಇದನ್ನು. ಸೊ ಒಂದೊಂದು ಪೊಟ್ಯಾಟೋನ 4 ಪೀಸಸ್ ಮಾಡಿಕೊಂಡ್ರೆ ಸಾಕು ಅದನ್ನು. ಸೊ ಅದನ್ನೆಲ್ಲ ಕಟ್ ಮಾಡಿಕೊಂಡು ನೀಟಾಗಿ ನಮಗೆ ಬೇಕಾಗಿರೋ ಶೇಪ್ಸಲ್ಲಿ. ಸೊ ಅದನ್ನು ಇವಾಗ ನೀರಿಗೆ ಹಾಕಿ ಸ್ಟೋವ್ ಮೇಲೆ ಇಡೋಣ. ಅದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಬೇಕು. ಜಾಸ್ತಿ ಬಾಯ್ಲ್ ಆಗೋದು ಬೇಡ, ಮೀಡಿಯಮಾಗಿ ಬಾಯ್ಲ್ ಆದರೆ ಸಾಕು. ಜಾಸ್ತಿ ಮೆತ್ತಗೂ ಬೇಡ, ಜಾಸ್ತಿ ಗಟ್ಟಿಯಾಗಿ ಬೇಡ, ಸ್ವಲ್ಪ ಇದು ಗಟ್ಟಿಯಾಗಿ ಸಿಗ್ತಾ ಇರಬೇಕು. ಸೊ ಅದಕ್ಕೆ ಬೇಕಾದ ಬೆಳ್ಳುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಇವಾಗ ಆಲ್ಮೋಸ್ಟ್ ನಮ್ಮ ಆಲೂಗಡ್ಡೆ ಬೆಂದೋಗಿದೆ. ಸೊ ಅದಕ್ಕೆ ನಾವು ಟರ್ಮರಿಕ್ ಪೌಡರ್, ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ, ಧನಿಯಾ ಪೌಡರ್, ಉಪ್ಪು, ಟೇಸ್ಟ್ ತಕ್ಕಷ್ಟು ಉಪ್ಪು ನಮಗೆ, ಆಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ. ಸೊ ಕಸ್ತೂರಿ ಮೇಥಿ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ನಾವು ಪೇಸ್ಟ್ ಮಾಡಿಟ್ಕೊಂಡಿರ್ತೇವೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ. ಸೊ ಇದನ್ನೆಲ್ಲ ಹಾಕಿ ಆದಮೇಲೆ ಸ್ವಲ್ಪ ಲೆಮನ್ನ ಇಟ್ಕೊಳ್ಳೋಣ. ಸ್ವಲ್ಪ ಒಂದು ಲೆಮನಲ್ಲಿ ಅರ್ಧ ಪೀಸ್ ಮಾಡ್ಕೊಂಡು ಸ್ವಲ್ಪ ಸಾಕು. ಕೆಲವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಹುಳಿ ಬಂದುಬಿಡುತ್ತೆ. ಸೊ ನನಗೆ ಬೇಕಾಗಿರೋ ಪ್ರಕಾರ ಅರ್ಧ ಮಾತ್ರ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 to 15 ಮಿನಿಟ್ಸ್ ಅದನ್ನು ಚೆನ್ನಾಗಿ ಸೋಕ್ ಹಾಕೋದಕ್ಕೆ ಬಿಡೋಣ. ಅದು ಸ್ವಲ್ಪ ಚೆನ್ನಾಗಿ ಸೋಕಾದರೆ ನಮಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಗೊತ್ತಾಗುತ್ತೆ, ಅಂದರೆ ಚೆನ್ನಾಗಿ ಉಪ್ಪು ಖಾರ ಚೆನ್ನಾಗಿ ಇಳಿಯುತ್ತೆ ಅಂತ. ಸೊ ಬಾಣಲಿ ಇಟ್ಕೊಳ್ಳೋಣ. ಸ್ಟವ್ ಮೇಲೆ ನಮಗೆ ಬೇಕಾಗಿರೋ ಅಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ ಕಾಳು, ಆಮೇಲೆ ನಮ್ಮ ಮೇನ್ ಇಂಗ್ರೀಡಿಯೆಂಟ್ಸ್ ಸ್ಪ್ರಿಂಗ್ ಆನಿಯನ್ಸ್, ಆಮೇಲೆ ಸ್ವಲ್ಪ ಕರಿಬೇವು. ಸೊ ಇದನ್ನೆಲ್ಲ ಸಾಟ್ ಮಾಡಿಕೊಂಡು ಸ್ವಲ್ಪ ಸಾಟ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಈ ಪೊಟ್ಯಾಟೊ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಸೊ ಸ್ವಲ್ಪ ಸ್ಪೈಸಸ್ಸು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಸೊ ಅದನ್ನು ಬಾಣಲಿಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ರೋಸ್ಟ್ ಆಗಬೇಕು. ಸೊ ರೋಸ್ಟ್ ಆದಷ್ಟು ನಮಗೆ ಒಳ್ಳೆ ಫ್ಲೇವರ್ ಸಿಗುತ್ತೆ. ಸೊ ಆಲ್ಮೋಸ್ಟ್ ನಮ್ಮ ಸ್ಪ್ರಿಂಗ್ ಆನಿಯನ್ ಪೊಟ್ಯಾಟೊ ಫ್ರೈ ರೆಡಿ ಆಗ್ತಾ ಇದೆ. ಸೊ ಆದಮೇಲೆ ಒಂದು 5 ಮಿನಿಟ್ಸ್ ಸ್ಟೋವ್ ಮೇಲೇ ಬಿಟ್ಟು ಆಮೇಲೆ ಸ್ವಲ್ಪ ತಳ ಅಣ್ದಿರೋ ಥರ ತೆಗೆದು. ಸೊ ನಮ್ಮ ಇವತ್ತಿನ ಮೇನ್ ಇಂಗ್ರೀಡಿಯೆಂಟ್ ಬಂದು ಸ್ಪ್ರಿಂಗ್ ಆನಿಯನ್ ಪೊಟ್ಯಾಟೊ ಫ್ರೈ ರೆಡಿಯಾಗಿದೆ. ಸೊ ಪ್ಲೀಸ್ ನೀವೆಲ್ಲ ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ, ತುಂಬ ಟೇಸ್ಟಾಗಿರುತ್ತೆ. ಆಮೇಲೆ ನಾನು ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಸೊ ನೀವು ನಿಮ್ಮ ಮನೇಲಿ ಮಾಡಿ ಟೇಸ್ಟ್ ಮಾಡಿದ್ರಾ ಅಂತ. ಸೊ ಇದಕ್ಕೆ ನಾವು ಸೈಡ್ ಡಿಶ್ ಅನ್ನ, ಸಾಂಬಾರು, ಚಪಾತಿ ಇದಕ್ಕೆಲ್ಲ ಯೂಸ್ ಮಾಡ್ಬೋದು. ಬಟ್ ಚೆನ್ನಾಗಿರುತ್ತೆ, ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಕೂಡ ಚೆನ್ನಾಗಿರುತ್ತೆ. ಸೊ ಪ್ಲೀಸ್ ಟ್ರೈ, ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.